ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಕುಟುಂಬ ಸಂಸಾರವನ್ನು ಹೇರಳವಾಗಿ ದೇವರು ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 46ರಿಂದ, ಕೀರ್ತನೆಗಳು 40ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ದಾವೀದರಸರು ಅತಿ ಚೆನ್ನಾಗಿ ಅರ್ಥ ಮಾಡಿಕೊಂಡು, ದಾವೀದರಸರಿಗೆ ದೇವರ ದರ್ಶನವಾದ ಮೇಲೆ ದಾವೀದರಸರು ದೇವರಿಗೆ ಹೇಳಿದಂಥ ಮಾತು, ಆ ವಾಕ್ಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ ಮೇಲೆ, ದೇವರನ್ನ ಅರ್ಥ ಮಾಡಿಕೊಂಡ ಮೇಲೆ, ತಿಳಿದುಕೊಂಡ ಮೇಲೆ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿಲ್ಲ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಆಗ ಇದರ ಅರ್ಥ ಏನಪ್ಪ ಅಂದರೆ, ಯಾವುದೇ ಪೂಜೆ ಪುರಸ್ಕಾರಗಳು ಯಾವುದೂ ದೇವರಿಗೆ ಬೇಕಾಗಿಲ್ಲ. ಈಗ ಅನೇಕರು ದೇವರನ್ನ ಅರಿತುಕೊಂಡವ್ರು ಏನು ಹೇಳ್ತಾರೆ, ಪೂಜೆ ಮಾಡಬೇಕು, ಪೂಜೆ ಮಾಡಬೇಕು, ಪೂಜೆ ಮಾಡಬೇಕು. ಯಾವ ಗ್ರಂಥದಲ್ಲಿಯೂ ಎಲ್ಲಿಯೂ ಕೂಡ ನೀನು ಪೂಜೆ ಮಾಡು, ಅದು ಕೊಡು, ಇದು ಕೊಡು ಅಂತ ಹೇಳಿಲ್ಲ ದೇವರು. ಒಂದು ವೇಳೆ ಕೆಲವೊಂದು ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ, ಅದು ಸುಮ್ಮನೆ ಈ ಮನುಷ್ಯರೇ ಏನು ಮಾಡಿದರೆ ಅವರೇ ಸ್ವತಃ ಬರೆದುಕೊಂಡಿರೋದು ಹೊರತು ನಿಜವಾಗಿಯೂ ಇವತ್ತು ಕ್ರಿಶ್ಚಿಯನ್ಗಳು ಅಂತ ಹೇಳೋರಲ್ಲಿ ಬೈಬಲಲ್ಲಿ, ಮುಸ್ಲಿಂ ಅಂತ ಹೇಳೋರಲ್ಲಿ ಕುರಾನಲ್ಲಿ, ಹಿಂದೂಗಳು ಅಂತ ಹೇಳೋರು ಇತ್ತು ವೇದಗಳಲ್ಲಿ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು. ಎಲ್ಲ ವೇದಗಳಿಂದಲೇ ಬಂತು, ಮಹಾಭಾರತದಿಂದಲೇ ಭಗವದ್ಗೀತೆ ಕೂಡ ಬಂತು, ರಾಮಾಯಣ ಕೂಡ ಬಂತು. ಇದರಲ್ಲಿ ಎಲ್ಲಿಯೂ ಕೂಡ ನೀವು ನನಗೆ ಪೂಜೆ ಮಾಡಿ, ಪುರಸ್ಕಾರ ಕೊಡಿ, ಅದು ಮಾಡಿ, ಇದು ಮಾಡಿ ಅಂತ ಯಾವುದೇ ಏನು ಹೇಳಿಲ್ಲ. ನನ್ನ ಮಾತನ್ನ ಕೇಳಿ ನಡೆಯಿರಿ ಅಂತ ಮಾತ್ರ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವವನ್ನು ಸೃಷ್ಟಿ ಮಾಡಿದ ದೇವರು ಇವತ್ತು ಅವರು ಮನುಷ್ಯರಾಗಿದ್ದಾರೆ, ಮನುಷ್ಯರಾಗಿ ಬಂದರು ಹೋದರು. ಬಂದಾಗಲೂ ಕೂಡ ಅವ್ರು ಏನಾದರೂ ಪೂಜೆ ಪುರಸ್ಕಾರ ಮಾಡಿ ಅಂತ ಹೇಳಿದ್ರ? ಇಲ್ಲ. ಈ ರೀತಿ ನಡ್ಕೊಳ್ಳಿ ಅಂತೇಳಿ ಹೇಳಿ ಉದಾಹರಣೆಯಾಗಿ ತೋರಿಸಿ ಹೋದರು. ಅವರು ಆರಿಸಿಕೊಂಡಂಥ ಋಷಿಮುನಿಗಳು, ಉದಾಹರಣೆಗೆ ಎಷ್ಟೋ ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿದ್ದಾರೆ. ಏನಾದರೂ ಪೂಜೆ ಪುರಸ್ಕಾರ, ಅದು ಇದು, ಬಾಳೆಹಣ್ಣು, ತೆಂಗಿನಕಾಯಿ, ಕುಂಕುಮ, ಅರಿಶಿನ, ಆಮೇಲೆ ಇನ್ನೇನಂತೆ ಬೆಣ್ಣೆ ಅಂತೆ, ಪಂಚಾಮೃತ ಅಂತೆ, ಆ ಅಭಿಷೇಕ ಅಂತೆ, ಈ ಅಭಿಷೇಕ ಅಂತೆ, ನನಗೆ ಆ ಪ್ರಾಣಿ ಈ ಪ್ರಾಣಿ ಬಲಿ ಕೊಡುತ್ತೆ ಏನಾದರೂ ಕೇಳಿದಾರ? ಏನಾದರೂ ಹೇಳಿದ್ದಾರೆ? ಇವರು ಏನೂ ಹೇಳಲಿಲ್ಲ. ಇದು ಕೆಲವೊಂದು ಮನುಷ್ಯರು ಅವರ ಹೊಟ್ಟೆ ತುಂಬಿಸೋಕ್ಕೋಸ್ಕರ, ನಾನಾ ರೀತಿಯಲ್ಲಿ ಜನರನ್ನ ಹಾಳು ಮಾಡೋಕ್ಕೋಸ್ಕರ, ಈ ರೀತಿ ಜನರನ್ನ ಹಾದಿ ತಪ್ಪಿಸ್ಲಿಕ್ಕೋಸ್ಕರ ಒಂದು ವರ್ಗದ ಜನರು ಮತ್ತು ಅನೇಕರು ದೇವರ ಹೆಸರು ಹೇಳಿಕೊಂಡು ಹೊಟ್ಟೆ ತುಂಬಿಸೋಕೆ, ಅವರ ಸಂಸಾರವನ್ನು ಸಾಕಲಿಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಯಾಕೆಪ್ಪ ಅಂದರೆ, ಒಂದ್ಸಲ ನಾವು ಒಂದು ಬ್ರಾಹ್ಮಣರ ಹತ್ರ ಇದರ ವಿಷಯವನ್ನು ಮಾತನಾಡಿದೆವು. ಆಗ ಅವರು ಹೇಳಿದರು, ನಾವು ಸತ್ಯವನ್ನು ಹೇಳಿದರೆ ಗಂಟೆ ಮಣಿ ಕೂಡ ಆಡಿಸುವಂಗಿಲ್ಲ, ಯಾವುದೇ ಪೂಜೆ ಪುರಸ್ಕಾರ ನಾವು ಮಾಡುವಾಗಿಲ್ಲ ಅಂತೇಳಿ. ಆಗ ತಿರುಗಿ ನನ್ನ ಜೊತೆಲಿ ಇದ್ದಂಥ ಒಂದು ಸಹೋದರಿ, ಮತ್ತೆ ಯಾಕೆ ನೀವು ಹೀಗೆಲ್ಲ ಮಾಡ್ತೀರಿ, ಸತ್ಯವನ್ನು ಮುಚ್ಚಿಡ್ತಿದ್ದೀರಲ್ಲ ಅಂತ ಹೇಳುವಾಗ, ನಮ್ಮ ಹಿರಿಯರು ನಮಗೊಂದು ಜೀವನಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ, ಆ ದಾರಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಅಷ್ಟೇ. ಸತ್ಯವನ್ನು ಹೇಳಿದರೆ ನಾವು ಗಂಟೆ ಮಣಿ ಕೂಡ ಆಡಿಸುವಾಗಿಲ್ಲ ಅಂತ ಒಂದು ಬ್ರಾಹ್ಮಣರ ಬಾಯಲ್ಲಿ ಬಂದಂಥ ಮಾತು ಒಂದು. ಎರಡನೇದಾಗಿ ಕೇರಳದಲ್ಲಿ ಕೂಡ ನಾನು ಮೊದಲು, ಆಮೇಲೆ 4 ಸಲ ಕೂಡ ಒಂದು ಸಂಸ್ಕೃತ ಪಂಡಿತರಾದಂಥ ಒಂದು ಬ್ರಾಹ್ಮಣರು, ಅವರ ಜೊತೆಲಿ ಬಹಳ ಸಂಪರ್ಕದಲ್ಲಿದ್ದೆ. ಅವರೇ ಒಂದು ಸ್ವತಃ ಪುಸ್ತಕವನ್ನು, ವೇದಗಳನ್ನು, ಉಪನಿಷತ್ತುಗಳು, ಪುರಾಣಗಳ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಬೈಬಲ್ ಬಗ್ಗೆ ಎಲ್ಲ ಬಹಳ ದೈವಿಕ ಐಕ್ಯಮತ್ಯ ಅಂತ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಆ ಪುಸ್ತಕವನ್ನು ಕೂಡ ತೆಗೆದುಕೊಂಡು ಓದಿದಾಗ ಅಲ್ಲಿ ಅವರು ಕೂಡ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ದೇವರಿಗೆ ಯಾವುದೇ ಪೂಜೆ ಪುರಸ್ಕಾರ ನೈವೇದ್ಯ ಬೇಕಾಗಿಲ್ಲ. ಅವರ ಹೊಟ್ಟೆಪಾಡಿಗೋಸ್ಕರ ಈ ಬ್ರಾಹ್ಮಣರು ಅಂತ ಹೇಳೋರು ಅಥವಾ ಇತರರು ಪೂಜಾರಿ ಮಠಾಧೀಶ್ವರಗಳು ಅಂತ ಹೇಳೋರು, ಅವರು ಇದನ್ನೊಂದು ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಸ್ವತಃ ಬರೆದಿದ್ದಾರೆ. ಅದು ಅಲ್ಲದೆ ನಾವು ಕೂಡ ಒಂದು ತರಗತಿಯಲ್ಲಿ ಭಾಗವಹಿಸಿದಾಗ ಅವರು ಸ್ವತಃ ಬಂದು ಸಾಕ್ಷಿ ಕೂಡ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರೊಂದು ಬ್ರಾಹ್ಮಣರಾಗಿ, ಒಂದು ಕೇಂದ್ರ ಸರ್ಕಾರದ ಉದ್ಯೋಗಿಯಾಗಿ, ಸಂಸ್ಕೃತದ ಒಂದು ಪಂಡಿತರಾಗಿ ಹೇಳಿದಂಥ ಮಾತು.
ಹಾಗಿರುವಾಗ ಅದನ್ನೇ ಇಲ್ಲಿ ಬೈಬಲಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಇದು ಅರಣ್ಯಕಾಂಡದಲ್ಲಿ ಕೂಡ ಮೋಶೆ ಮೂಲಕ ಕೂಡ ದೇವರು ಹೇಳಿದ್ದು ಅದುವೇ. ಯಾವುದೇ ನೈವೇದ್ಯಗಳು ಬೇಕಾಗಿಲ್ಲ, ನೈವೇದ್ಯಕ್ಕಿಂತ ವಿಧೇಯತ್ವವೇ ಬಹಳ ಮುಖ್ಯ. ಅಂದರೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ಬಹಳ ಮುಖ್ಯ. ಆಗ ಇವತ್ತು ನೋಡಿ, ಒಂದು ದೇವರಿಗೆ ನಿಜವಾಗಿ ಸರ್ವ ಸೃಷ್ಟಿಕರ್ತನಿಗೆ ಏನಾದರೂ ಊಟ ಬೇಕಾ, ನೀರು ಬೇಕಾ, ಬಟ್ಟೆ ಬೇಕಾ, ಏನಾದರೂ ತಿನ್ನಕ್ಕೆ ಬೇಕಾ, ದೇವರಿಗೆ ಹಸಿವು ಆಗ್ತದಾ? ಯಾವುದಿಲ್ಲ. ಅವರೊಂದು ಶಕ್ತಿಯಾಗಿದ್ದಾರೆ, ಒಂದು ಗಾಳಿಯ ರೂಪವಾಗಿದ್ದಾರೆ, ಒಂದು ಬೆಂಕಿಯ ರೂಪವಾಗಿದ್ದಾರೆ, ಒಂದು ಮೋಡ ಅಂದರೆ ನೆರಳಿನ ರೂಪವಾಗಿದ್ದಾರೆ, ಆತ್ಮ ಸ್ವರೂಪನಾಗಿದ್ದಾರೆ. ಇದಕ್ಕೇನಾದರೂ ಊಟ ಬೇಕಾ, ಹೊಟ್ಟೆ ಬೇಕಾ, ಅಥವಾ ಏನಾದರೂ ಕಾಯಿಲೆ ಕಸ ಇದೆಯೋ, ಬಟ್ಟೆ ಬೇಕಾ? ಇದಕ್ಕೆ ಏನು ಬೇಡಲ್ಲ, ಮಾತು ಕೇಳಿ ನಡೆಯಿರಿ ಅಂತ ಮಾತ್ರ ಹೇಳಿದ್ದು. ಉದಾಹರಣೆಗೆ ಬಾಕಿ ಎಲ್ಲ ಕಡೆಗೆ ನಾವು ಇವತ್ತು ಹೋಗ್ತೇವೆ, ಏನು ಮಾಡ್ತೇವೆ ಇವತ್ತು, ಉದಾಹರಣೆಗೆ ಚರ್ಚ್ಗಳಲ್ಲಿ ಆ ಪೂಜೆ ಈ ಪೂಜೆ ಅಂತೇಳಿ ತರೋದು, ಕೋಳಿ ತಗೊಬನ್ನಿ, ಅದು ತಗೊಬನ್ನಿ, ಇದು ತಗೊಬನ್ನಿ, ಅದು ಹರಾಜು ಹಾಕೋದು, ಇದು ಹರಾಜು ಹಾಕೋದು, ಆ ಬೊಂಬೆಗೆ ಹೂಮಾಲೆ ಹಾಕೋದು, ಈ ಬೊಂಬೆಗೆ ಹೂಮಾಲೆ ಹಾಕುವಂಥದ್ದು, ಆ ಮನುಷ್ಯರಿಗೂ ಕೂಡ ನಾನಾ ಥರದವ್ರಿಗೆ ಆಡಂಬರ ಮಾಡೋದು, ಹೋಗಿ ಅವರ ಕಾಲಿಗೆ ಬೀಳುವಂಥದ್ದು, ಅವರನ್ನೇ ದೇವರುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ಇವತ್ತು ಚರ್ಚ್ಗಳಲ್ಲಿ ಕೂಡ, ಮಸೀದಿಗಳಲ್ಲಿ ಕೂಡ ಇದುವೇ ನಡೀತಾ ಇದೆ ಬಹಳಷ್ಟು ವಿಷಯಗಳು. ಇದೆಲ್ಲ ಶುದ್ಧ ತಪ್ಪು ದೇವರ ಮಾತಿಗೆ. ಆಮೇಲೆ ಒಂದು ಕಡೆ ಹಿಂದೂ ದೇವಸ್ಥಾನಗಳಲ್ಲಿ ಕೂಡ ನಾವು ನೋಡಿದರೆ ಒಂದೊಂದು ಪೂಜೆಗೆ ಇಷ್ಟು ಸಾವಿರ ರೂಪಾಯಿ, ಇಷ್ಟು ಸಾವಿರ ರೂಪಾಯಿ, ಇಷ್ಟು ಸಾವಿರ ರೂಪಾಯಿ. ನಿಜವಾಗ್ಲೂ ದೇವರಿಗೆ ದುಡ್ಡು ಬೇಕಾ, ಮಾಡಬೇಕಾ, ಏನು ಮಾಡಬೇಕು? ದೇವರು ಹೇಳಿದ್ದೇನೋ, ಇಂತಿಂತಿದ್ರೆ ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಹಳ ಕಷ್ಟ ಸಂಕಟ ದುಃಖದಲ್ಲಿರುವ ನಿರ್ಗತಿಕ ಬಡವರಿಗೆ ನೀವು ಸಹಾಯ ಮಾಡಿರಪ್ಪ. ನಾನಾ ರೀತಿಯಲ್ಲಿ ಸ್ಕೂಲಿಗೆ ಹೋಗಲಿಕ್ಕೆ, ಆಸ್ಪತ್ರೆಗೆ, ಮದುವೆ ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ ಇಲ್ಲದವರಿಗೆ ಈ ರೀತಿ ನೀವು ಮಾಡಿ ಸಹಾಯ ಮಾಡಿ. ಆಗ ಅವರಿಗೆ ಹಾಗೆ ಮಾಡಿದರೆ ನನಗೆ ಮಾಡಿದ ಹಾಗೆ, ನಾನಾಗ ಅದರ 2ರಷ್ಟು ಪರಲೋಕದಿಂದ ನಿಮಗೆ ಆಶೀರ್ವಾದವನ್ನು ಮಾಡ್ತೀನಿ ಇಲ್ವಾ ನೋಡಿ. ಉದಯ ಕಾಲದ ಸೂರ್ಯನ ಬೆಳಕಿನಂತೆ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸ್ತಾನ ಇಲ್ವಾ ನೋಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದುವೇ ಇಂಥವರಿಗೆ ಮಾಡಿದರೆ ನನಗೆ ಮಾಡಿದ ಹಾಗೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಬೈಬಲಿನಲ್ಲಿ ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೂ ಇದೇ ಬರೆಯಲ್ಪಟ್ಟಿದೆ. ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಿದಂಥದ್ದು ಇದುವೇ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಯಾವುದೇ ಯಜ್ಞಗಳು ಬೇಡ. ಆಗ ಒಬ್ಬೊಬ್ರು ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಬೈಬಲಲ್ಲಿ ಯಜ್ಞವನ್ನು ಪ್ರಾಣಿಗಳನ್ನ ಅರ್ಪಿಸಿ ರಕ್ತವನ್ನು ಚಿಮುಕಿಸ್ತಿದ್ದಿರಲ್ಲ ಅಂತ. ಹೌದು, ಯಾಕೆಂದರೆ ಅದು ಅವರವರ ಪಾಪಗಳಿಗಾಗಿ ಪ್ರಾಣಿಯನ್ನು ಕೊಯ್ದು ಆ ರಕ್ತವನ್ನು ಅವರ ಮೇಲೆ ಚಿಮುಕಿಸುವಂಥದ್ದು. ಆಮೇಲೆ ಅದನ್ನೇ ದೇವರು ತಿದ್ದುಪಡಿ ಮಾಡಿದ್ದಾರೆ. ಈಗ ಪಾಪ ಪರಿಹಾರ ಏನಪ್ಪ ಅಂದರೆ ದೇವರ ವಾಕ್ಯವನ್ನು ಕೇಳಿ ನಾವು ಅದಕ್ಕೆ ವಿಧೇಯರಾಗಿ ನಡೆಯುವಂಥದ್ದೇ. ಈ ಬಡ ಬಗ್ಗರಿಗೆ, ನಿರ್ಗತಿಗರಿಗೆ ದಾನ ಧರ್ಮ ಮಾಡಿಕೊಂಡು ಜೀವಿಸುವಂಥದ್ದೇ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವಂಥದ್ದೇ ಈಗ ನಮ್ಮ ಯಜ್ಞವಾಗಿದೆ. ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದೇ ಸ್ತುತಿ ಸ್ತೋತ್ರವೆಂಬ ಯಜ್ಞವಾಗಿದೆ. ಅದರಲ್ಲಿ ಒಪ್ಪಿಕೊಂಡು ಹಳೆಯ ದೇವರು ದರ್ಶನ ಕೊಟ್ಟ ಮೇಲೆ, ದೇವರು ಆದುಕೊಂಡವರ ಮುಖಾಂತರ ಸರಿಯಾಗಿ ತಿಳಿಸಿದ ಮೇಲೆ ಅಂಥವರನ್ನು ಅರಿತುಕೊಂಡು, ಆಯಿತು ನಾನು ಹಿಂದಿನ ಪಾಪವನ್ನು ಬಿಟ್ಟು ಇನ್ನು ನಿನ್ನೊಂದಿಗೆ ನಾನು ಜೀವಿಸ್ತೇನೆ ಅಂತೇಳಿ ದೀಕ್ಷಾಸ್ಥಾನ ಪಡೆಯುವಂಥದ್ದು. ದೀಕ್ಷೆ ಅಂದರೆ ದೇವರಿಗೆ ನಾವು ಪ್ರಮಾಣ ಮಾಡುವಂಥದ್ದು. ಇನ್ನು ಮುಂದೆಗೆ ನಾನು ನಿನ್ನ ದಾರಿಯಲ್ಲೇ ನಡೆಯುತ್ತೇನೆ ಅಂತಾದರೆ ಪರಲೋಕಕ್ಕೆ ಹೋಗಲಿಕ್ಕೆ ಒಂದು ಹೆಜ್ಜೆ ಪ್ರಾರಂಭ ಈ ದೀಕ್ಷಾಸ್ಥಾನ. ಅದು ಪರಲೋಕಕ್ಕೆ ದೀಕ್ಷಾಸ್ಥಾನ ಪಡೆದ ಮಾತ್ರಕ್ಕೆ ಪರಲೋಕಕ್ಕೆ ಯಾರು ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗಂಗಾ ಸ್ಥಾನ. ಗಂಗೆ ಅಂದರೆ ಇಲ್ಲಿ ನೀರು, ಇಷ್ಟೇ. ದೀಕ್ಷಾಸ್ಥಾನ ಇಲ್ಲಿ ಗಂಗಾ ಸ್ಥಾನ, ಇಷ್ಟೇ. ಹಾಗೆ ಪಡೆದ ಮಾತ್ರಕ್ಕೆ, ಬ್ರಾಹ್ಮಣರು ಅಂತ ಹೇಳಿದ ಮಾತ್ರಕ್ಕೆ ಅವರು ವೈಕುಂಠಕ್ಕೆ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಕ್ರಿಶ್ಚಿಯನ್ಗಳು ಅಂತ ಹೇಳಿದ ಮಾತ್ರಕ್ಕೆ ಅವರು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಮುಸ್ಲಿಮರು ಅಂತ ಹೇಳಿದ ಮಾತ್ರಕ್ಕೆ, ಮುಂಜಿ ಮಾಡಿ ರಕ್ತವನ್ನು ಸುರಿಸಿದ ಮಾತ್ರಕ್ಕೆ ಅವರು ಅಲ್ಲನ ಹತ್ರ ಹೋಗಲಿಕ್ಕೆ ಸಾಧ್ಯವಿಲ್ಲ. ದೇವರ ಮಾತನ್ನು ಕೇಳಿ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಈ ಭೂಲೋಕದಲ್ಲಿ ಮರಣ ಹೊಂದಿದರೆ ಮಾತ್ರ ಅವರು ಎಲ್ಲಿಗೆ ಹೋಗ್ಬೋದು? ಸರ್ವ ಸೃಷ್ಟಿಕರ್ತನದ ದೇವರು ಅಂದರೆ ಮುಸ್ಲಿಮರಂದರೆ ಅಲ್ಲ ಅಂತ, ಅವರು ದೇವರೆಲ್ಲ ಒಬ್ಬರೇ, ಹೆಸರು ಬೇರೆ. ಅಂದರೆ ದೇವರ ಬಳಿಗೆ ಹೋಗಲು ಸಾಧ್ಯ. ಯಾವುದೇ ಯಜ್ಞ ಬೇಕಾಗಿಲ್ಲ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರ. ಅದು ದೇವರಿಗೆ ಬೇಡವೇ ಬೇಡ. ಪ್ರಾಣಿ ಪಕ್ಷಿಗಳನ್ನ ದೇವರು ಯಾಕೆ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ? ಮನುಷ್ಯರಿಗೋಸ್ಕರ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಅದು ದೇವರಿಗೆ ತಿನ್ನಕ್ಕೆ ಕುಡಿಯೋಕ್ಕಲ್ಲ. ಒಂದು ವೇಳೆ ಪ್ರಾಣಿಯ ಮಾಂಸ ಬೇಕು, ರಕ್ತ ಬೇಕು ದೇವರಿಗಿಂದ ಮನುಷ್ಯನಿಗೆ ಕೇಳಬೇಕಾ? ದೇವರೇ ಸೃಷ್ಟಿ ಮಾಡಿ ಇಟ್ಟಿದ್ದು. ಅದಕ್ಕೆ ಎಲ್ಲವನ್ನ ಕೊಟ್ಟು ಇವತ್ತು ಕೂಡ ಸಾಕ್ತಾ ಕಾಡಿನಲ್ಲಿ ಆಗಲಿ
ಸಾಕು ಪ್ರಾಣಿಗಳನ್ನಾಗಲಿ ಎಲ್ಲರನ್ನಾಗಲಿ ಸಾಕ್ತಾ ಇರೋರು ಯಾರು? ದೇವರಾಗಿದ್ದಾರೆ. ಆಗ ದೇವರಿಗೆ ಅದರ ರಕ್ತವನ್ನು ಹೀರಬಹುದಲ್ಲ. ಈಗ ಉದಾಹರಣೆಗೆ ಕಾಡಿನಲ್ಲಿ ಹುಲಿ ಇದೆ, ಆ ಹುಲಿ ಇರುವ ಜಾಗದಲ್ಲಿ ದನಗಳನ್ನ ಹುಲಿಗಳು ಬಿಡ್ತಾವ? ಇಲ್ಲ, ಹೊಂಚೆ ಹಾಕಿ ಹೀರಿಯೇ ಬಿಡ್ತವೆ. ಅವು ಮನುಷ್ಯರ ಹತ್ರ ಪರ್ಮಿಷನ್ ತಗೊಳ್ಬೇಕಾ, ಅನುಮತಿ ತಗೊಳ್ಬೇಕು, ಏನಾದ್ರು ಮಾಡಬೇಕಾ? ಇಲ್ಲ, ಸಿಕ್ಕಿದ ಮಾತ್ರಕ್ಕೆ ಚೆನ್ನಾಗಿ ಅದರ ಕುತ್ತಿಗೆಗೆ ಕಚ್ಚಿಬಿಟ್ಟು ಅಲ್ಲಿ ಚೆನ್ನಾಗಿ ರಕ್ತ, ಅದರ ಮೂಳೆನೆಲ್ಲ ತೂತ ಮಾಡಿ ಚೆನ್ನಾಗಿ ರಕ್ತವನ್ನು ಹೀರಿ ಬಿಡ್ತವೆ. ಅದೇ ರೀತಿ ಕೋಳಿ ಹಿಡಿಯುವಂಥ ಗುಳ್ಳೆನರಿ ಇವತ್ತು, ಅದಕ್ಕೆ ಆಹಾರವೇ ಕೋಳಿ ಸಿಕ್ಕಿದ್ರೆ ಬಹಳ ಪ್ರಾಣ. ಹೊಂಚು ಹಾಕಿ ಕೋಳಿಯನ್ನು ಹಿಡಿದು ಕೊಂದು ಅದು ತಿಂತದೆ. ಮನುಷ್ಯರ ಪರ್ಮಿಷನ್ ತಗೊಳ್ಬೇಕಾದು ಇಲ್ಲ. ಹಾಗೆ ದೇವರಿಗೆ ಏನಾದರೆ ಪ್ರಾಣಿಗಳು ಬೇಕು, ತಿನ್ನೋದು ಕುಡಿಯುವುದಾಗಿದ್ದರೆ ಮನುಷ್ಯರನ್ನ ಕೇಳುವಂಥ ಅವಶ್ಯಕತೆ ಇಲ್ಲ. ದೇವರ ನಾಮ ಅದೆಲ್ಲವೂ ದೇವರದ್ದೇ. ಇದು ಕೂಡ ಬೈಬಲಲ್ಲಿ ಬರೆದಿರುವಂಥ ವಿಷಯವೇ. ಆಗಿರುವಾಗ ಯಜ್ಞ ನೈವೇದ್ಯಗಳು ದೇವರಿಗೆ ಇಷ್ಟ ಇಲ್ಲ. ಇಷ್ಟ ಏನಪ್ಪ ಅಂದರೆ, ದರ್ಶನ ಕೊಟ್ಟ ಮೇಲೆ ಹಿಂದಿನ ಪಾಪಗಳನ್ನ ಬಿಟ್ಟು ದೇವರಿಗೆ ಪಶ್ಚಾತ್ತಾಪ ಪಟ್ಟು ನಾವು ಶರಣು ಹೋಗಿ ಮುಂದೆ ನಮ್ಮ ಜೀವಿತವನ್ನು ಬದಲು ಮಾಡಿಕೊಂಡು ದೇವರೊಂದಿಗೆ ಜೀವಿಸುವುದೇ ದೇವರಿಗೆ ಇಷ್ಟ. ಅಂಥವರ ಮೇಲೆ ದೇವರಿಗೆ ಬಹಳ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರ. ಸರ್ವಾಂಗ ಹೋಮವನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸುವುದಿಲ್ಲ. ಸರ್ವಾಂಗ ಹೋಮ ನೋಡಿ, ಆ ಹೋಮ ಮಾಡ್ತಾರೆ. ಇವತ್ತು ಕೂಡ ಏನು ಮಾಡ್ತಾರೆ, ಒಬ್ಬೊಬ್ಬರು ಮನೆ ಕಟ್ಟಿದರೆ ಅದು ಈ ಹಿಂದೂಗಳಲ್ಲಿ ನಿನ್ನ ಮನೆ ಏನಾದರೂ ಕಾಯಿಲೆ ಕಸ ಕಷ್ಟ ಸಂಕಟ ದುಃಖ ಬಂದರೆ ಜ್ಯೋತಿಷ್ಯಕ್ಕೆ ಹೋದರೆ ಪೂಜೆ ಪುಸ್ಕಾರ ಮಾಡೋಕ್ಕೆ ಈ ಬ್ರಾಹ್ಮಣರ ಹತ್ರ ಹೋದರೆ ಅವ್ರು ಏನು ಹೇಳ್ತಾರೆ, ನೀನು ಆ ಹೋಮ ಮಾಡಬೇಕು, ಈ ಹೋಮ ಮಾಡಬೇಕು, ಘನ ಹೋಮ ಮಾಡಬೇಕು, ಅದನ್ನು ಏನೇನೋ ಹೋಮಗಳನ್ನ ಹೇಳ್ತಾರೆ. ಅದಕ್ಕೆ ಒಂದೊಂದಕ್ಕೆ ಇಷ್ಟಿಷ್ಟು ₹1000 ಆಗ್ತದೆ ಅಂತ ಇವರು ಹೆದರಿ ಸಾಲ ಮೂಲ ಮಾಡಿ ಬಡ್ಡಿ ಗಿಡ್ಡಿಗೆ ತಂದು ಅವನು ಹೇಳಿದನ್ನೆಲ್ಲ ತಂದು ಇಟ್ಟುಕೊಂಡು ಅವನನ್ನು ಬಂದು ಅವನು ಹೂ ಅಂತ ಹೇಳಿ ಇದ್ದ ಸೊಪ್ಪು ಸೌದೆಗಳನ್ನೆಲ್ಲ ಹಾಕಿ ಬೆಂಕಿ ಹಾಕಿ ಮನೆ ತುಂಬ ಹೊಗೆ ಮಾಡಿ ಅವನು ಹೋಗ್ತಾನೆ. ಅವನಿಗೆ ಹೋಗುತ್ತಿರುವುದಷ್ಟು ಎಲ್ಲವನ್ನ ಕಟ್ಟಿಕೊಂಡು ಹೋಗ್ತಾನೆ. ಅವನಿಗೆ ಒಂದು ಮನೆಯಲ್ಲಿ ಹೋಮ ಹಾಕಿದರೆ ಅವರು ಗಂಡ ಹೆಂಡತಿ ಮಕ್ಕಳಿಗೆ 2 ತಿಂಗಳಿಗೆ ಅದು ಸಾಕು ಊಟಕ್ಕೆ. ಅದ್ರ ಜೊತೆಯಲ್ಲಿ ಇಷ್ಟು ₹1000 ಅಂತ ದುಡ್ಡು, ಅದ್ರ ಜೊತೆಯಲ್ಲಿ ಇಂತಿಂಥ ಕಲರ್ ಅಂತ ಬಟ್ಟೆ ಯಾವುದು ಸೀರೆ ಬ್ಲೌಸು ಅದು ಬೇರೆ, ಅದು ಇಂಥ ಕಲರ್ ಅಂತಲೇ ಹೇಳ್ತಾನೆ. ಯಾಕೆ ಅವನ ಹೆಂಡತಿಗೆ ಅಲ್ಲಿ ಬೇಕಲ್ಲ, ಅಥವಾ ಮಕ್ಕಳಿಗೆ ಅವನಿಗೆ ಬೇಕಲ್ಲ, ಬಿಳಿ ಪಂಚೆ ಯಾಕೆ ಇವನಿಗೆ ಉಡೋಕ್ಕೆ ಬೇಕಲ್ಲ. ಹಾಗೆ ನಾನಾ ರೀತಿ ಒಂದಿಷ್ಟು ದುಡ್ಡು ಬಟ್ಟೆಗಳು ಸಾಮಾನುಗಳು ಪ್ರತಿ ಒಂದು ಜೇನು ತುಪ್ಪ ಅದು ಇದು, ಯಾಕೆ ಇವನಿಗೆ ಊಟಕ್ಕೆ ಆಡಂಬರ. ಅದು ಅವರು ಇವತ್ತು ಹೀಗೆ ಆಗಿರೋದು. ಅದು ಏನೇ ಇರಲಿ. ಹಾಗೆ ಸರ್ವಾಂಗ ಹೋಮ ಏನಿತ್ತು ಮೊದಲು ಪಾಪ ಪರಿಹಾರಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ರಕ್ತ ಸುರಿಸುವುದಕ್ಕಿಂತ ಮೊದಲು ಹೋಮ ಅಂದರೆ ಒಂದು ಪ್ರಾಣಿ ಆಗಲಿ ಒಂದು ಕುರಿ ಆಗಲಿ ಇಂಥದ್ದನ್ನು ಅವರವರ ಪಾಪಗಳಿಗಾಗಿ ಅದನ್ನು ಕಟ್ಟಿಗೆ ಇಟ್ಟು ಕಟ್ಟಿಗೆ ಮೇಲೆ ಮಲಗಿಸಿ ಅದನ್ನು ವಧೆ ಮಾಡಿ ಆ ಕಟ್ಟಿಗೆಗೆ ಅಂದರೆ ಸೌದೆಗೆ ಬೆಂಕಿ ಹಾಕಿ ಸಂಪೂರ್ಣ ಸುಟ್ಟು ಹಾಕುವಂಥದ್ದು. ಅಂದರೆ ಅದು ಆ ಜನಗಳ ಪಾಪ ಪರಿಹಾರಕ್ಕಾಗಿ ದೇವರ ನಾಮ, ಅದು ಹೋಮ. ಆದರೆ ಯಾವಾಗ ಮನುಷ್ಯನ ಅವತಾರವೆತ್ತಿ ಬಂದು ಶಿಲುಬೆಯ ಮೇಲೆ ಅಂದರೆ ಮರದ ಕಂಬಕ್ಕೆ ತೂಗು ಹಾಕಿಸಲ್ಪಟ್ಟು ರಕ್ತವನ್ನು ಸುರಿಸಿದ್ರು, ಅಲ್ಲಿಗೆ ಯಜ್ಞ ಸರ್ವಾಂಗ ಹೋಮ ನಿಂತು ಹೋಯಿತು. ಅದು ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಓಂ ವೃಕ್ಷಶೂಲಾಯ ಅರುಥಾಯ ನಮಃ. ಓಂ ಅಂದರೆ ಅಕ್ಷರ ಅಥವಾ ವಾಣಿ, ವೃಕ್ಷ ಅಂದರೆ ಮರ, ಶೂಳ ಅಂದರೆ ಇದು ಓಂ ವೃಕ್ಷ ಅಂದರೆ ಮರ, ಶೂಳ ಅಂದರೆ ಆಣಿ ಅಂದರೆ ಮೊಳೆ, ಅರುಥಾಯ ಅಂದರೆ ಜಡಿಯಲ್ಪಟ್ಟವನೇ. ಓ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದಾತನೇ ನಿನಗೆ ಸ್ತೋತ್ರ ಅಂತ ನಮ್ಮ ಸಂಸ್ಕೃತದಲ್ಲಿ ಹೇಳೋದು. ಓಂ ಬ್ರಹ್ಮಪುತ್ರಾಯ ನಮಃ, ಇದೆಲ್ಲ ಬ್ರಹ್ಮನ ಅವತಾರ ಅಂತ ಇಲ್ಲಿ ಬೈಬಲಲ್ಲಿ ಹೇಳ್ತದೆ. ಯೆಹೋವನೇ ವಾಣಿಯಾದಂಥ ದೇವರೇ ಮನುಷ್ಯನಾಗಿ ಬಂದು ಅವರನ್ನು ಶಿಲುಬೆಗೆ ಏರಿಸಿ ರಕ್ತ ಸುರಿಸಿ ಅವರಲ್ಲಿ ಯೇಸು ಅಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಕುರಾನಲ್ಲಿ ಈಸಾ ಮಸೀಹ ಎಂಬ ಒಂದು ವ್ಯಕ್ತಿಯನ್ನ ಕಾಣ್ತಾ ಇದ್ದೇವೆ. ಅಲ್ಲಾಹನೇ ಈಸಾ ಮಸೀಹ ಎಂಬ ಒಂದು ಮನುಷ್ಯನ ಅವತಾರದಲ್ಲಿ ಮರಿಯಂ ಗರ್ಭದಲ್ಲಿ ಬಂದರು ಅಂತಲ್ಲಿ ಕುರಾನ್ ಇದನ್ನ ಸೂಚಿಸ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಏನ್ ಮಾಡ್ತಾರೆ, ಆ ಹೋಮ ಹಾಕಬೇಕು ಈ ಹೋಮ ಹಾಕಬೇಕು ಹಾಗೆಲ್ಲ ಮಾಡಿರೋ ಹೊಟ್ಟೆಗಾಗಿ ಹೇಳಿ ಹೆದರಿಸಿ ಏನೇನೋ ಮಾಡಿದ್ರು. ಅದಕ್ಕೆ ದಯವಿಟ್ಟು ಅಂತದಕ್ಕೆ ಹೋಗಲೇಬಾರದು. ದೇವರ ವಾಕ್ಯವನ್ನ ಚೆನ್ನಾಗಿ ಅರಿತವರು, ದೇವರು ಆದುಕೊಂಡವರ ಮುಖಾಂತರ ತಿಳ್ಕೊಂಡು ಪಾಪಗಳನ್ನ ಬಿಟ್ಟು ಅದಕ್ಕಾಗಿ ದಾನ ಧರ್ಮ ಮಾಡಿಕೊಂಡು ದೇವರ ಜ್ಞಾನ ಯಾರಲ್ಲಿ ಇದೆಯೋ, ಯಾರಿಗೆ ದೇವರು ವಿಶೇಷವಾದ ಜ್ಞಾನವನ್ನ ಕೊಟ್ಟಿದ್ದಾರೋ ಅಂಥವ್ರನ್ನ ಅರಿತುಕೊಂಡು ನಮ್ಮ ಮನೇಲಿ ಹೀಗೆ ಆಗ್ತದೆ ಏನು ಪರಿಹಾರ ಅಂತ ಕೇಳಿ ತಿಳ್ಕೊಂಡು ಅದರಂತೆ ಹೋಗಬೇಕು. ಇವತ್ತು ಬೈಬಲ್ ಕೂಡ ಎಲ್ಲ ಗೊತ್ತಿದೆ. ಸುಳ್ಳು ಬದುಕರು, ಯಾಜಕರುಗಳು, ಪಾಸ್ಟರ್ಗಳು, ಫಾದರ್ಗಳು ಅಂತ ಅವರು ಕೂಡ ಈ ಬ್ರಾಹ್ಮಣರ ಹಾಗೆ ಬೇಕಾದಾಗೆ ಸುಳ್ಳು ಪಳ್ಳು
ಮಾತುಗಳು ಹೇಳಿ ಅವರು ಹೆಂಡತಿ ಮಕ್ಕಳು ಚೆನ್ನಾಗಿ ಜೀವನ ಮಾಡಲಿಕ್ಕೆ ಇವತ್ತು ಬಹಳ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ನರಕ ದಶಾಂಶ ಕಾಣಿಕೆಯಲ್ಲಿ ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಕೂಡ ಒಂದೊಂದು ದಿವಸ ಒಂದೊಂದು ವಾಕ್ಯಗಳನ್ನ ಓದೋದು ಮಾತ್ರ ಕರೆಕ್ಟೇ, ಆದರೆ ಏನೇನೋ ಬೋಧನೆ ಮಾಡಿಕೊಂಡು ಗೊತ್ತಿಲ್ಲದವ್ರನ್ನ ಹಾದಿ ತಪ್ಪಿಸಿ ಬೇಕಾದ ದುಡ್ಡನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲೆಲ್ಲಿಗೆ ಹೋಗ್ಕೊಂಡು ಇಂಥವರ ಬಗ್ಗೆ ಕೂಡ ಬಹಳ ಎಚ್ಚರಬೇಕು. ಇದನ್ನು ಕೂಡ ಈ ಹಿಂದೆ ಆಗಾಗ ದೇವರ ನಾಮದಲ್ಲಿ ನಿಮಗೆ ತಿಳಿಸಿದ್ದೇನೆ. ಹಾಗೆ ಈಗ ಯಾವುದೇ ಹೋಮ ಇಲ್ಲ, ಇದೆಲ್ಲ ಅದೆಲ್ಲ ದೇವರೇ ಯಾವಾಗ ಒಂದು ರಕ್ತವನ್ನು ಸುರಿಸಿದ್ರು ಅಲ್ಲಿಗೆ ನಿಂತು ಹೋಯಿತು. ಆಗ ಈ ಹಿಂದೂಗಳಲ್ಲಿ ಬ್ರಾಹ್ಮಣರು ಕೆಲವರಿಗೆ ಇದು ಗೊತ್ತಿಲ್ವೋ, ಚೆನ್ನಾಗಿ ಗೊತ್ತಿದೆ, ಆದರೆ ಇತರರನ್ನು ವಂಚಿಸಿ ಜಾತಿ ಮತ ಭೇದ ತಂದು ಇವರಿಗೆ ತಿನ್ನಲಿಕ್ಕೋಸ್ಕರ ಈ ರೀತಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ. ಯಾರಾದರೂ ಪೂಜೆ ಪುಸ್ಕಾರ ಹೋಮ ಹಾಕಿ ಯಾರಾದರೂ ಒಳ್ಳೆಯದಾಗಿದ್ದಾರಾ? ಯಾರ ಮನೆಯಾದರೂ ಒಳ್ಳೆಯದಾಗಿದೆಯೋ? ಏನೂ ಆಗಲಿಲ್ಲ. ಬೇಕಾದಷ್ಟು ನೋಡಿ, ಇವತ್ತು ನಮ್ಮ ಮನೆಯ ನಾನು ವಾಸ ಇರುವಂಥ ಮನೆಯ ಪಕ್ಕದಲ್ಲೇ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಗಳು ಯಾರು ಮಗಳದಾದ್ರು ಮದುವೆ ಮಾಡಿ ಕೊಟ್ಟಿದ್ದಾರೆ. ಮಗ ಕೂಡ ಯಾರೂ ಸರಿಯಿಲ್ಲ. ಮೊದಲು ಒಂದು ಮನೆಯನ್ನು ಕಟ್ಟಿದ್ರು, ರಿಪೇರಿ ಮಾಡಿಸಿದ್ರು, ಆಗ ಅವರು ಸ್ವಲ್ಪ ಅದು ಚೆನ್ನಾಗಿದ್ದರು. ಆಮೇಲೆ ಒಂದು ಮನುಷ್ಯನನ್ನು ಕರೆದ್ರು, ಅವರ ತಂದೆ ತಾಯಿ ಮಗ ಬೇಡವೇ ಬೇಡ ಅಂತ ಹೇಳಿದ. ಆ ತಂದೆ ತಾಯಿ ಏನು ಮಾಡಿದ್ರು, ಬ್ರಾಹ್ಮಣನ ಕರೆಸಿದ್ರು. ಏನು ಮಾಡಿದ್ರು, ನಮಗೆ ಉದ್ಧಾರ ಆಗ್ತಾ ಇಲ್ಲಲ್ಲ, ಏನಿಲ್ಲಲ್ಲಪ್ಪ, ಯಾವುದೇ ಪಶು ಪ್ರಾಣಿಗಳು ಕೂಡ ಇದ್ದಿದ್ದೆಲ್ಲವೂ ನಾಶವಾಯಿತು, ಯಾವುದೇ ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ ಅಂತೇಳಿ ಕಡೆಗೆ ಅವರ ಮಗ ಪರಿಚಯ ಆಯ್ತು. ಮಗನಿಗೆ ನಾನು ಹೇಳಿದಾಗ ಮಗ ಬೇಡೇ ಬೇಡ ಅಂತ ಹೇಳಿದಾದರೂ ಇವರು ಒಪ್ಪಲಿಲ್ಲ. ಕಾರಣ ಅವರ ಬುದ್ಧಿ ನಡತೆಗಳು ಯಾವ ರೀತಿ ಅಂದರೆ ಸಂಪೂರ್ಣ ದೇವರಿಗೆ ವಿರುದ್ಧವಾಗಿದ್ದಂಥದ್ದು. ಅಂಥ ಒಂದು ನಡತೆಯಲ್ಲಿ ಅವರು ತಂದೆ ತಾಯಿ ಮಗ ಎಲ್ಲ ಅದೇ ರೀತಿಯಲ್ಲಿದ್ದರು. ಆದ್ದರಿಂದಲ್ಲಿ ಬಹಳ ಚೆನ್ನಾಗಿದ್ದರು ಅವರು. ಪಶುಗಳಿದ್ದರು, ಈಗ ಕುರಿಗಳಿದ್ದವು, ಮೇಕೆಗಳಿದ್ದವು, ಅವನಿಗೆ ಒಂದು ವಾಹನ ಇತ್ತು, ಸಂಪಾದನೆ ಇತ್ತು. ಕಡೆಗೆ ಎಲ್ಲವೂ ನಾಶವಾಗಿ ಹೋಯಿತು. ಅಂದರೆ ಅವರ ನಡವಳಿಕೆಗಳು ಆ ರೀತಿ ಇದ್ದವು. ನನ್ನ ಮೂಲಕ ಮಗನಿಗೆ ಚೆನ್ನಾಗಿ ತಿಳಿಸಿದ್ರು ಕೂಡ ಮಗನೂ ಕೂಡ ಅದಕ್ಕೆ ಮತ್ತೆ ವಿರೋಧವಾಗಿ ಬಂದ. ಈ ಬ್ರಾಹ್ಮಣನ ಕಳಿಸಿದಾಗ ಅಲ್ಲಿ ಅಗ್ನಿ ಇಲ್ಲ, ಇಲ್ಲಿ ಕುಬೇರ ಇಲ್ಲ, ಇಲ್ಲಿ ಲಕ್ಷ್ಮಿ ಇಲ್ಲ, ಇಲ್ಲಿ ಸರಸ್ವತಿ ಇಲ್ಲ ಇವಾಗ ಅಂತೇಳಿ ಚೆನ್ನಾಗಿ ಕಟ್ಟಿದ ಗೋಡೆಯನ್ನು ಒಡೆದು ಮತ್ತೆ ಇನ್ನೊಂದು ಕಡೆ ಬಾಗಿಲು ಇಡಿಸಿದ್ರು. ನಾನು ಆಗಲೇ ಹೇಳಿದೆ, ನೋಡಪ್ಪ ಪುನಃ ನೀವು ಅಷ್ಟು ಒಳ್ಳೆ ಗೋಡೆಯನ್ನು ಕಟ್ಟಿದ್ದೀರಿ, ಬಾಗಿಲನ್ನು ಇಡಿಸಕ್ಕವನು ಹೇಳಿದ್ದಾನೆ, ಎಷ್ಟು ದುಡ್ಡು ಖರ್ಚು ಬೇಡ, ನೀವು ಈ ರೀತಿ ನನ್ನ ಮಾತನ್ನು ಕೇಳಿ ಈ ರೀತಿ ನೀವು ನಡ್ಕೊಳ್ಳಿ ಅಂತ ಹೇಳಿದಾಗ ಅವರ ತಂದೆ ತಾಯಿಯವರೆಲ್ಲ ಒಪ್ಪಲಿಲ್ಲ. ಕಟ್ಟಿದಂಥ ಗೋಡೆಯನ್ನು ಒಡೆದು ಪುನಃ ಬಾಗಿಲು ಬೇರೆ ಕಡೆಗೆ ಇಟ್ಟರು. ಆ ಬ್ರಾಹ್ಮಣ ಬಂದ ಹಾಗೆ ಹೀಗೆ ಅಂತ ಹೇಳಿ ಎಷ್ಟೋ ದೋಚಿಕೊಂಡು ಅವನು ಹೋದ. ಆದರೆ ಮೊದಲು ಇದ್ದಿದ್ದಕ್ಕಿಂತಲೂ ಅವರ ಪರಿಸ್ಥಿತಿ ಅಧೋಗತಿಗೆ ಬಂದು ಹೋಯಿತು. ಇವತ್ತು ದಿಕ್ಕುಪಾಲಾಗಿದ್ದಾರೆ. ಒಂದೊತ್ತು ಊಟಕ್ಕೂ ಕೂಡ ಪರಿಸ್ಥಿತಿ ಆ ರೀತಿ ಬಂದು ಹೋಗಿದೆ. ಇವತ್ತು ಬಹಳ ಚೆನ್ನಾಗಿದ್ದಂಥ ಕುಟುಂಬ ಇವತ್ತು ಉದಾಹರಣೆಗೆ ನನಗೆ ಕೂಡ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ನನ್ನ ಕುಟುಂಬಗಳು ಇದ್ದಾಗಲೂ ಬ್ರಾಹ್ಮಣಗ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಅವರ ಕಾಲಿಗೆ ಬಿದ್ದು ಅಲ್ಲಿ ಬೇಕಾದ ಪೂಜೆ ಪುಸ್ಕಾರ ಮಾಯ ಮಂತ್ರ ಮಾಡಿ ಬೇರೆ ಬ್ರಾಹ್ಮಣನ ಹತ್ರ ಹೋಗಿ ದೆವ್ವ ಹಿಡಿದವ್ರ ಹತ್ರ ಹೋಗಿ ಏನು ನಡೀಲಿಲ್ಲ. ಯಾವ ಪೂಜೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಏನು ಮಾಡಿದ್ರು ನಡೀಲಿಲ್ಲ. ಹಾಗೆ ಸತ್ಯನಾರಾಯಣ ದೇವರಲ್ಲೋ, ಸತ್ಯನಾರಾಯಣ ಅಂದರೆ ನೀರಿನ ಮೇಲೆ ನಡೆದಾಡಿದಂಥ ದೇವರು ಅಂತ ಬೈಬಲಲ್ಲಿ ನೋಡುವಾಗ ಅಲ್ಲಿ ಯೇಸು ಅಂತ ಕಾಣ್ತದೆ, ಹಿಂದೂ ಪುರಾಣದಲ್ಲಿ ನೋಡುವಾಗ ಸರ್ವ ಸೃಷ್ಟಿಕರ್ತನಾದ ದೇವರು ಅಂತ ಕಾಣ್ತದೆ. ಆಗ ದೇವರಲ್ಲೋ ದೇವರು ಹೌದು. ಬರೀ ಪೂಜೆ ಪೂಜೆ ಮಾಡೋದಕ್ಕೋಸ್ಕರ ಈ ಬ್ರಾಹ್ಮಣರು ನೀವು ಹೀಗೆ ನಡ್ಕೊಳ್ಳಿ ಇದು ತಪ್ಪು ಅಂತ ಏನಾದ್ರು ಬೋಧನೆ ಮಾಡ್ತಾರಾ? ಇವತ್ತು ಎಷ್ಟೆಷ್ಟೋ ಸಾವಿರ ಲಕ್ಷ ಕಟ್ಟಿಕೊಂಡು ಎಂತೆಂಥ ಕೋಟಿ ದೇವಸ್ಥಾನಗಳನ್ನ ಕಟ್ತಾ ಇದ್ದಾರೆ. ಇವತ್ತು ಆ ಮಂದಿರ ಈ ಮಂದಿರ ಅಂತೇಳಿ ಜನರ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಹೋಗಲಿ ಅಲ್ಲಿಗೆ ಕೂಡ ಹೋಗಿ, ಈಗ ಉದಾಹರಣೆಗೆ ಎಲ್ಲರಿಗೂ ಗೊತ್ತಿದೆ, ಅದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ. ಬಹಳ ದೂರದ ಒಂದು ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಕೋಟಿ ಮಂದಿರ ಕಟ್ಟಿದ್ರು. ಅಲ್ಲಿ ಹೋದರೂ ಕೂಡ ಸುಮ್ಮನೆ ಅವ್ರನ್ನ ನೋಡಿ ಅವರಿಗೆ ದುಡ್ಡು ಕೊಟ್ಟು ಬರಬೇಕು ಹೊರತು ನೀವು ಇಂತಿಂತ ಮಾಡ್ತಾ ಇರೋದು ತಪ್ಪು. ಸರ್ವ ಸೃಷ್ಟಿಕರ್ತನಾದ ದೇವರು ಈ ರೀತಿ ಹೇಳಿದ್ದಾರೆ, ಈ ರೀತಿ ನಡ್ಕೊಳ್ಳಿ, ಅದುವೇ ನಿಮಗೆ ತೊಂದರೆ ಬರ್ತಾ ಇರೋದು ಏನಾದರೂ ಬೋಧನೆ ಮಾಡ್ತಾರಾ? ಇಲ್ಲ. ಹ್ಞೂ ಅಂತ ಸಂಸ್ಕೃತದಲ್ಲಿ ಏನೋ ಒಂದು ಹೇಳಿ ಏನೋ ಒಂದು ಮಾಡಿ ಒಂದಿಷ್ಟು ಪ್ರಸಾದ ಅದಕ್ಕೂ ಕೂಡ ದುಡ್ಡು ಕೊಡಬೇಕು, ಅದು ಕೂಡ ತಗೊಂಡು ಬರುವುದಾಯಿತು. ಎಲ್ಲಿ ಪಾಪ ಪರಿಹಾರ ಬಿಡುಗಡೆ? ಹಾಗೆ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿದ್ರು ಕೂಡ ದೊಡ್ಡ ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆ, ಅದು ಕೂಡ ಆ ಪೂಜೆ ಕೂಡ ಈಗ ದೇವರು ನಿಂತು ಹೋಯಿತು. ಆ ಸತ್ಯನಾರಾಯಣನೇ ಇಲ್ಲಿ ಯೇಸುವಾಗಿದ್ದಾರೆ. ಆ ಮಾತು ಕೇಳಿ ನಾವು ನಡೆಯಬೇಕಾಗಿದೆ. ಯಾವುದೇ ಪೂಜೆ ಪುಸ್ಕಾರ ಮಾಡಿದ್ರು ಕೂಡ ಅಲ್ಲಿ ಏನು ಯಾವ ಹೋಮ ಹಾಕಿದ್ರು ಕೂಡ ಒಂದು ನಡೆಯುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯಾವ ಹೋಮವನ್ನಾಗಲಿ
ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ, ದೋಷ ಪರಿಹಾರಕ್ಕೆ ಏನು ಮಾಡಬೇಕು, ನೀನೊಂದು ಮೇಕೆಯನ್ನು ಈಗ ಅನೇಕರು ಇವತ್ತು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಹೊರಗಡೆ ಏನೋ ಗೊತ್ತಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ದೇವರುಗಳು, ಅಲ್ಲಿ ಕೋಣ ಕಡಿತಾರೆ, ಎತ್ತುಗಳನ್ನ ಕಡಿತಾರೆ, ವರ್ಷಕ್ಕೊಂದ್ಸಲ ಆಮೇಲೆ ಮೇಕೆ ಕಡಿತಾರೆ, ಕುರಿ ಕಡಿತಾರೆ, ಹಂದಿ ಕಡಿಯೋರು ಇದ್ದಾರೆ, ಕೋಳಿ ತಲೆ ಕೊಯ್ಯೋರು ಇದ್ದಾರೆ. ಹಂದಿಗ ಕಡ್ದವನು, ಕೋಳಿ ತಲೆ ಕಡ್ದವನು ನಾನೇ ಆಗಿದ್ದೆ. ಆದರೆ ಏನು ಪ್ರಯೋಜನ ಬರಲಿಲ್ಲ, ಸರ್ವನಾಶಕ್ಕೆ ಹೋಯಿತು. ಇದಕ್ಕೆ ನಾನೇ ಸಾಕ್ಷಿ. ಕೋಣ, ಎತ್ತು ಕಡಿಯೋರು ಇವತ್ತು ಕೂಡ ಇದ್ದಾರೆ, ಒಂದು ಕುಲದವರು. ವರ್ಷದಿಂದ ವರ್ಷಕ್ಕೆ ದರಿದ್ರನೇ ಹಿಡಿಸಿಕೊಂಡು ಬರ್ತಾರೆ ಹೊರತು ಅದರಿಂದ ಏನು ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಹಾಗೆ ದೇವರಿಗೆ ಅದು ಯಾವುದು ಬೇಕಾಗಿಲ್ಲ. ಇದೆಲ್ಲ ಅವರು ಪ್ರತಿಯೊಂದು ಪ್ರಾಣಿಗಳನ್ನ ದೇವರು ಮನುಷ್ಯರಿಗಾಗಿ ಕೊಟ್ಟಂಥದ್ದು ಹೊರತು ದೇವರಿಗೋಸ್ಕರ ಅಲ್ಲ. ಅದಕ್ಕೆ ಹೇಳಿದ್ದು, ಸರ್ವಾಂಗ ಹೋಮವನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಅದು ಬೇಕಾಗಿಲ್ಲ. ಇವತ್ತು ದೇವರು ಅದು ಎಲ್ಲರಿಗೂ ತಿಳಿಯಪಡಿಸುವುದಿಲ್ಲ. ದೇವರಿಗೆ ದರ್ಶನ ಕೊಟ್ಟಂತ ನಮಗೆ ದೇವರನ್ನೇ ತಿಳಿಯಪಡಿಸ್ತಾ ಇರುವಾಗ ನಾವು ಈ ಮಾರ್ಗದಲ್ಲಿ ಹೋಗದೆ ದೇವರ ಮಾರ್ಗದಲ್ಲಿ ನಾವು ಜೀವಿಸಿದರೆ ಮಾತ್ರ ಶಾಂತಿ, ಸಮಾಧಾನ, ಆಶೀರ್ವಾದ. ಇದಕ್ಕೂ ಇಂಥ ಕುಟುಂಬಗಳು ಕೂಡ ಒಂದು 2-3 ಕುಟುಂಬಗಳು, ಬೆರಳೆಣಿಕೆಯಷ್ಟು ಮಂದಿ ಸಂಪೂರ್ಣವಾಗಿ ದೇವರ ಮಾತನ್ನ ಕೇಳಿ ವಿಧೇಯರಾಗಿ ನಡೆದಾಗ ಇವತ್ತು ಅಂಥ ಕುಟುಂಬಗಳು ಇವತ್ತು ಉದ್ಧಾರ ಆಗ್ತಾ ಬಂದಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಕೆಲವೇ ಕುಟುಂಬ ಮಾತ್ರ, ಅದು ಜಾಸ್ತಿ ಏನಿಲ್ಲ, ಬರೀ ಒಂದು 2-3 ಕುಟುಂಬಗಳು. ಆಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ವಾಕ್ಯವನ್ನ ಕೇಳಿ ವಿಧೇಯರಾಗಿ ನಡೆದರೆ ಮಾತ್ರ ಅಲ್ಲಿ ತಂದೆ ತಾಯಿ ಮಕ್ಕಳು ಆಶೀರ್ವಾದ ಹೊಂದಲು ಸಾಧ್ಯ. ದೇವರಿಗೆ ಯಾವುದು ಬೇಕಾಗಿಲ್ಲ. ಇದೆಲ್ಲ ಮನುಷ್ಯರ ಒಂದು ವಂಚನೆ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ. ಯಾರು? ದಾವೀದರಸರು ಹೇಳಿದ್ದು ದೇವರಿಗೆ. ಶ್ರವಣ ಶಕ್ತಿ ಅಂದರೆ ನನಗೆ ವಿಶೇಷವಾದ ಜ್ಞಾನವನ್ನು ನೀನು ಕೊಟ್ಟಿದ್ದೀಯಲ್ಲಪ್ಪ, ಜ್ಞಾನ ಕೊಟ್ಟು ನನಗೆ ನೀನು ನಡೆಸಿದ್ದೀಯಲ್ಲ ಅಂತೇಳಿ ದಾವೀದರಸರು ದೇವರನ್ನು ಕೊಂಡಾಡಿದರು, ದೇವರ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇವತ್ತು ನನಗೂ ಕೂಡ ಇತರರ ಮೂಲಕ ದೇವರು ತಿಳಿಯಪಡಿಸಿದರು, ಆಮೇಲೆ ದೇವರೇ ತಿಳಿಯಪಡಿಸಿದರು. ಎಲ್ಲ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವ ಹಾಗೆ ಜ್ಞಾನವನ್ನು ಕೊಟ್ಟು ದೇವರೇ ನಡೆಸಿದ್ರು. ನಾನು ಯಾರ ಹತ್ರನೂ ಬೋಧನೆಗೆ ಹೋಗಲಿಲ್ಲ, ತರಗತಿಗೆ ಹೋಗಲಿಲ್ಲ, ಬೈಬಲ್ ಕ್ಲಾಸಿಗೂ ಹೋಗಲಿಲ್ಲ, ಏನೂ ಹೋಗಲಿಲ್ಲ. ದೇವರು ನನಗೆ ದರ್ಶನ ಕೊಟ್ಟ ಸ್ಥಳಕ್ಕೆ ಮಾತ್ರ ಒಂದು 8 ಸಾರಿ 9 ಸಾರಿ ನಾನು ಕೇರಳಕ್ಕೆ ಹೋಗಿದ್ದೇನೆ. ದೇವರಕ್ಕೆ ಸ್ತೋತ್ರ. ಆಮೇಲೆ ಎಲ್ಲ ಗ್ರಂಥಗಳನ್ನು ತೆಗೆದು ಓದಿ ಅರ್ಥ ಮಾಡಿ ತಿಳಿದುಕೊಳ್ಳಲು ಬೇಕಾದಂಥ ವಿಶೇಷವಾದ ಶ್ರವಣ ಶಕ್ತಿಯನ್ನು ನನಗೂ ಅನುಗ್ರಹಿಸಿದರು ದೇವರು. ಅಂದರೆ ಜ್ಞಾನ ಶಕ್ತಿಯನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ, ಈಗಲೂ ಕೊಡುತ್ತಲೇ ಇದ್ದಾರೆ. ಇದು ದೇವರಿಂದ ಆಯ್ಕೆಯಾದವರಿಗೆ ದೇವರು ತನ್ನ ಜ್ಞಾನವನ್ನು ಕೊಡುವಂಥದ್ದು. ಅದಕ್ಕೆ ಯೆರೆಮೀಯನ ಗ್ರಂಥದಲ್ಲಿ ಕೂಡ, ಯೆರೆಮೀಯ ಅಂದರೆ ಕಣ್ಣೀರಿನ ಮನುಷ್ಯ ಅಂತ ಅವರ ಸಾಕ್ಷಿ ಹೇಳೋಕ್ಕೋದ್ರೆ ಭಾಳ ಇದೆ ಬೈಬಲ್ನಲ್ಲಿ. ಅವರ ಮುಖಾಂತರ ದೇವರು ಹೇಳಿದರು, ನನ್ನ ಜ್ಞಾನವನ್ನು ನಾನು ಎಲ್ಲರಿಗೂ ಕೊಡುವುದಿಲ್ಲ, ಯಾರಿಗೆ ಕೊಡಬೇಕು ಅವರಿಗೆ ಮಾತ್ರ ನನ್ನ ಜ್ಞಾನವನ್ನು ನಾನು ಕೊಡ್ತೇನೆ ಅಂತ ಹೇಳಿ. ದೇವರು ನಮಗೆ ಸ್ತೋತ್ರ. ಅಂಥವ್ರು ಮಾತ್ರ ಇದನ್ನು ಸರಿಯಾಗಿ ತಿಳಿದುಕೊಳ್ಳಲು ಸಾಧ್ಯ, ಅಂಥವ್ರು ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಎಲ್ಲರಿಗೂ ಬೋಧನೆ ಮಾಡಿದ್ರು, ಓದಿದ್ರು, ತಿಳ್ಕೊಂಡ್ರು ಕೂಡ ಖಂಡಿತವಾಗಿಯೂ ಜ್ಞಾನ ಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಅದನ್ನು ಕೂಡ ಅನೇಕ ನಾವು ಇವತ್ತು ನೋಡಬಹುದು. ಏನೇ ಇರಲಿ ಅದು ಯಾರಿಗೆ ಕೊಡಬೇಕು ಅವರಿಗೆ ಕೊಡಬೇಕು. 7ನೇ ವಚನ, ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ ಅಂತ ನೋಡಿ. ದಾವೀದರಸರು ನೋಡಿ ಜ್ಞಾನ ಪಡೆದು ಏನು ಹೇಳಿದರು, ಇಗೋ ನನ್ನನ್ನು ನೀನು ಆರಿಸಿಕೊಂಡಿದ್ದೀಯಾ, ನಾನಿದ್ದೇನೆ, ನಾನು ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳುವಂಥದ್ದು ಗ್ರಂಥದ ಸುರುಳಿಯಲ್ಲಿ, ಅಂದರೆ ಗ್ರಂಥದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಈಗ ನಮಗೆ ಪುಸ್ತಕ ರೂಪದಲ್ಲಿ ಬಂದಿರೋದು. ಮೊದಲಾದರೆ ತಾಳೆ ಗಿರಿಂತೆ ಇತ್ತು, ಅದರಲ್ಲಿ ಬರೀತಾ ಇದ್ರು. ಆಮೇಲೆ ಬರ್ತಾ ಪೇಪರಲ್ಲಿ ದೊಡ್ಡ ಪೇಪರಲ್ಲಿ ಬರೆದು ಅದನ್ನು ರೋಲ್ ಪೇಪರನ್ನು ಸುತ್ತಿ ಇಡ್ತಾ ಇದ್ರು. ಈಗ ಪುಸ್ತಕ ರೂಪದಲ್ಲಿ ಬಂದಿದೆ. ಹಾಗೆ ಇವತ್ತು ದೇವರು ಸರಿಯಾಗಿ ದರ್ಶನ ಕೊಟ್ಟು ಜ್ಞಾನ ಕೊಟ್ಟವರು ಅದನ್ನು ಓದಿ ತಿಳ್ಕೊಳ್ಳೋಕ್ಕೆ ಏನು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ಹಾಗೆ ಇವತ್ತು ನನಗೂ ಕೂಡ ವಿಶೇಷವಾದ ಜ್ಞಾನ ಗ್ರಂಥಗಳಲ್ಲಿ ಬರೆದಿರುವುದನ್ನು ಓದಿ ತಿಳ್ಕೊಳ್ಳೋಕ್ಕೆ ಬೇಕಾದಂಥ ಜ್ಞಾನವನ್ನು ದೇವರು ಕೊಟ್ಟರು. ಯಾಕೋಬ 1ನೇ ಅಧ್ಯಾಯ 5ರಿಂದ 8ರವರೆಗೆ ಓದುವಾಗ, ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂಥವರು ದೇವರಲ್ಲಿ ಯಥೇಚ್ಛವಾಗಿ ಬೇಡಿಕೊಳ್ಳಲಿ, ಪ್ರತಿಯೊಬ್ಬರಿಗೂ ಬೇಡಿಕೊಂಡವರಿಗೆ ಜ್ಞಾನವನ್ನು ಕೊಡ್ತಾನೆ ಅಂತೇಳಿ ಯಾಕೋಬ, ದೇವರ ಸಾಕ್ಷಿಯಾದ ಯಾಕೋಬನು ಇದನ್ನು ಹೇಳಿದ್ದಾನೆ. ಹಾಗೆಯೇ ಒಂದು ವೇಳೆ ಇದನ್ನು ತಿಳ್ಕೊಳ್ಳಲು ಜ್ಞಾನ ಇಲ್ಲದಿದ್ದರೆ
ಜ್ಞಾನಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಬೇಕು. ಪೂರ್ಣ ಮನಸ್ಸಿನಿಂದ ಹೃದಯದಿಂದ, ದೇವರೇ ನನಗೆ ವಿಶೇಷವಾದ ಜ್ಞಾನವನ್ನು ಕೊಡಪ್ಪ, ನಾನು ಚೆನ್ನಾಗಿ ನಿನ್ನ ಮಾತುಗಳನ್ನು ಓದಿ ನಾನು ತಿಳ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸು ಅಂತೇಳಿ ಪೂರ್ಣ ಮನಸ್ಸಿನಿಂದ ಭಯ ಭಕ್ತಿಯಿಂದ ಬೇಡಿಕೊಂಡ್ರೆ ಖಂಡಿತವಾಗಿ ದೇವರು ಜ್ಞಾನವನ್ನು ಕೊಡ್ತಾರೆ. ಅಪೊಸ್ತಲನಾದ ಪೌಲನು ಬೈಬಲಲ್ಲಿ ಅಂದರೆ ದೇವರಿಗೆ ವಿರುದ್ಧವಾದಂಥ ಒಂದು ಮನುಷ್ಯ, ಬಹಳ ಕಠಿಣವಾದ ಮನುಷ್ಯ, ದೇವರವರನ್ನು ಆರಿಸಿಕೊಂಡಾಗ ಕಡೆಗೆ ಅವರಿಗೆ ಯಾವುದೇ ಬೈಬಲ್ ಕಾಲೇಜಿಗೆ ಹೋಗಲಿಲ್ಲ, ಯಾರಿಗೂ ಬೋಧಕರ ಹತ್ರನೂ ಹೋಗಲಿಲ್ಲ, ಕೇಳಲಿಲ್ಲ. ದೇವರೇ ಆ ಮನುಷ್ಯನನ್ನು ಬದಲಾಯಿಸಿ ನಡೆಸಿದರು, ದೇವರ ದೊಡ್ಡ ಸಾಕ್ಷಿಯನ್ನಾಗಿ, ಪ್ರವಾದಿಯನ್ನಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾನು ಕೂಡ ಯಾವುದೇ ಬೈಬಲ್ ಕಾಲೇಜಿಗೆ ಹೋಗಲಿಲ್ಲ, ಕೂತುಕೊಳ್ಳಲಿಲ್ಲ, ಯಾರೊಂದಿಗೂ ಬೋಧನೆ ಕೇಳಲಿಲ್ಲ. ಮೊದಲು ಕೇರಳಕ್ಕೆ ಮಾತ್ರ ಒಂದು 8-9 ಸಾರಿ ಹೋದಾಗ ಅಲ್ಲಿ ಸಂಪೂರ್ಣವಾಗಿ ಸಾಕ್ಷಿ ಕೇಳಿದಾಗ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಬೈಬಲ್ಗಳನ್ನು ತೆಗೆದುಕೊಂಡು ಬರ್ತಾ ಕನ್ನಡ ಪುರಾಣವನ್ನು ತೆಗೆದುಕೊಂಡು ವೇದಗಳಲ್ಲಿ ಕೂಡ ಓದಿಕೊಂಡು ಕಲಿಯುಗದ ಪುರಾಣ, ಭವಿಷ್ಯತ್ ಪುರಾಣ ಭಾಗ 1, 2, ಬ್ರಹ್ಮ ಪುರಾಣ ಭಾಗ 1, 2 ಇನ್ನು ಹಾಗೆ ಅನೇಕ ಪುಸ್ತಕಗಳನ್ನು ಎಲ್ಲ ತೆಗೆದುಕೊಂಡು ಓದಿದಾಗ ಎಲ್ಲವೂ ಸತ್ಯಾಂಶ ಬಯಲಾಯಿತು. ಇದು ದೇವರಿಂದ ಬಂದಂಥ ಶ್ರವಣ ಶಕ್ತಿ. ದೇವರು ನಡೆಸುವವರನ್ನು ಈ ರೀತಿ ನಡೆಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಖಂಡಿತವಾಗಿ ದೇವರು ಇವತ್ತು ನನಗೆ ಇತರರ ಮೂಲಕ ತಿಳಿಸಿದಾಗೆ ನಿಮಗೂ ಇವತ್ತು ಸತ್ಯಾಂಶವನ್ನು ನನ್ನ ಮೂಲಕ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ನಾನಲ್ಲ, ನಾನು ದೇವರ ದೃಷ್ಟಿಯಲ್ಲಿ ಮಹಾ ದೊಡ್ಡ ಪಾಪಿ, ಆದರೆ ನನ್ನನ್ನು ಸಾಕ್ಷಿಯನ್ನಾಗಿ ಮಾಡಿಕೊಂಡು ನನ್ನ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇರುವಂಥದ್ದು. ಆದುದರಿಂದ ಈಗ ನನ್ನ ಬಾಯಲ್ಲಿ ನೀವು ಏನು ಕೇಳ್ತಾ ಇದ್ದೀರೋ, ದೇವರು ನುಡಿಸ್ತಾ ಇದ್ದೀರೋ, ಖಂಡಿತವಾಗಿ ಅದಕ್ಕೆ ವಿಧೇಯರಾಗಿ ನೀವು ಜೀವಿಸಿ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರು ಹೇರಳವಾಗಿ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಆಶೀರ್ವಾದ ಮಾಡಲಿ. ದೇವರ ನಮಗೆ ಸ್ತೋತ್ರವಾಗಲಿ. 8ನೇ ವಚನ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದನು. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ದಾವೀದರಸರು ಸಂಪೂರ್ಣವಾಗಿ ದಾವೀದರಸರ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ಚೆನ್ನಾಗಿ ಅರಿತುಕೊಂಡು ಮತ್ತೆ ಹೇಳಿದು, ನಿನ್ನ ಚಿತ್ತ ಏನೇನಿದೆಯೋ, ನನ್ನ ಮುಖಾಂತರ ನೀನು ಏನೇನು ಮಾಡಬೇಕೋ ಅದನ್ನೇ ನಾನು ಮಾಡ್ತೇನೆ, ಅದೇ ನನ್ನ ಕರ್ತವ್ಯ, ನನಗೆ ನೀನು ತಿಳಿಯಪಡಿಸು ಅಂತ. ಇವತ್ತು ನನ್ನ ಚಿತ್ತ ಕೂಡ ಇದುವೇ ಆಗಿದೆ. ದೇವರೇ, ನನ್ನ ಪ್ರಕಾರ ನೀನು ಇವತ್ತು ನನ್ನ ಮುಖಾಂತರ ಏನೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನು ನುಡಿಬೇಕು, ಯಾವ ರೀತಿ ಅವರಿಗೆ ತಿಳುವಳಿಕೆ ಕೊಡಬೇಕು, ಮಾತಾಡಬೇಕಪ್ಪ, ನಿನ್ನ ಪವಿತ್ರಾತ್ಮನ ಮೂಲಕ ನನ್ನ ನಡೆಸು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೋಗುವಂಥದ್ದು. ಆ ಕಾರ್ಯವನ್ನು ಇವತ್ತು ದೇವರು ನನ್ನ ಮುಖಾಂತರ ಮಾಡ್ತಾರೆ. ಹಾಗೆ ಇದು ಕೂಡ ನೀವು ಏನು ಮಾಡಬೇಕು, ದೇವರಲ್ಲಿ ಇದನ್ನು ಕೇಳ್ತಿರುವ ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಮುಖಾಂತರ ನಿನ್ನ ಚಿತ್ತ ಏನೇನಿದೆಯೋ, ಯಾರ್ಯಾರಿಗೆ ದಾನ ಧರ್ಮ ಮಾಡಬೇಕೋ, ಏನು ಮಾತಾಡಬೇಕೋ, ಏನು ತಿಳಿಸ್ಬೇಕೋ ಅದನ್ನು ನನ್ನ ಮುಖಾಂತರ ನೀನು ಮಾಡಿಸಪ್ಪ, ನಿನಗೆ ಸ್ತೋತ್ರ ಅಂತೇಳಿ ಆ ರೀತಿ ಪ್ರಾರ್ಥನೆ ಮಾಡಿ ಆ ಕಾರ್ಯವನ್ನು ಕೈಗೊಳ್ಳಬೇಕು. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದನು. ಧರ್ಮೋಪದೇಶ ಅಂದರೆ ಏನು? ಆದಿಕಾಂಡದಿಂದ 5 ಪುಸ್ತಕಗಳು ಬೈಬಲಲ್ಲಿ, ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ ಅಂತ ಅದನ್ನು ವಿವರಿಸಿ ಹೇಳಬೇಕಾದ್ರೆ ಬಹಳ ಸಮಯ ಬೇಕು. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಪಂಚಗ್ರಂಥಿ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಪಂಚಗ್ರಂಥಿ ಅಂದರೆ ಬೈಬಲಿನಲ್ಲಿ 5 ಪುಸ್ತಕಗಳು, ಆದಿಕಾಂಡದಿಂದ ಧರ್ಮೋಪದೇಶಕಾಂಡ. ಸಂಸ್ಕೃತದಲ್ಲಿ ಪಂಚಗ್ರಂಥಿ 5 ಪುಸ್ತಕ. ಬಹಳ ಮುಖ್ಯವಾದ ವಿಷಯ ಅಲ್ಲೇ ಇರುವುದು. ಇಡೀ ಪ್ರತಿಯೊಂದು ಸೃಷ್ಟಿ, ಸ್ವರ್ಗ, ನರಕ, ಜೀವನ, ಮುಂದೆ ಬರುವಂಥದ್ದು, ಭೂಮಿಗೆ ಶಿಕ್ಷೆ, ನಾಶ ಏನಾಗ್ತದೆ, ಯಾವ ರೀತಿ ಆಗ್ತದೆ ಹೋಗ್ತದೆ, ಸರ್ಕಾರದ ಪ್ರಕಾರ ನೇಮಕ, ಸರ್ಕಾರದ ಕಾನೂನುಗಳು ಅದುವೇ ಬರೆಯಲ್ಪಟ್ಟಿದೆ. ಅದುವೇ ಇವತ್ತು ನಮ್ಮ ಭಾರತ, ಈ ಪ್ರಪಂಚದಲ್ಲಿ ಆ ಕಾನೂನು ಇರುವುದು ಈ ಬೈಬಲಲ್ಲಿ ಬರೆದಿರುವಂಥ ವಿಷಯಗಳು. ಆದರೆ ಇವತ್ತಿನ ರಾಜಕಾರಣಿಗಳು ಅವರವರು ಮೋಸ ದಗ ಮಾಡಿ ಅವರು ಏನು ಮಾಡ್ತಾರೆ, ಅಲ್ಲಿ ಯಾವುದಕ್ಕೂ ಸಿಕ್ಕಿ ಹಾಕೊಳ್ಳೋದಕ್ಕೆ, ರಕ್ಷಣೆ ಹೊಂದುವುದಕ್ಕೋಸ್ಕರ ಅದಕ್ಕೆ ಯಾವ್ಯಾವುದೋ ಸೆಕ್ಷನ್ಗಳನ್ನ ಸೇರಿಸಿ ಎಷ್ಟೋ ಸೆಕ್ಷನ್ಗಳನ್ನ ಮಾಡಿಟ್ಟಿದ್ದಾರೆ. ಯಾಕೆ? ಅವರು ದಗ ಮೋಸ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತಿದೆ. ಅವರು ಕೂಡ ರಕ್ಷಣೆ ಹೊಂದಬೇಕಲ್ಲ, ಸಿಕ್ಕಿ ಹಾಕ್ಕೊಳ್ಬೇಕಲ್ಲ, ಅದಕ್ಕೆಲ್ಲದನ್ನ ಉಲ್ಟಾ ಪಲ್ಟಾ ಮಾಡಿ ನಾನಾ ಥರದ ಕಾನೂನುಗಳನ್ನ ಮಾಡಿ ಇಟ್ಟಿದ್ದಾರೆ. ಆದರೆ ದೇವರ ತೀರ್ಪನ್ನು ಬದಲು ಮಾಡೋಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಎಷ್ಟೇ ತೀರ್ಪು ಮಾಡಿದ್ರು, ಏನೇ ಮಾಡಿದ್ರು, ತಪ್ಪಿ ಹೋದರೆ ಅವನು ಎಂಥವನೇ ಆದರೂ ಶಿಕ್ಷೆ 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 ಶಿಕ್ಷೆ. ಇದು ಪ್ರತಿಯೊಂದು ನಾವು ಇವತ್ತು ಮಾಧ್ಯಮದಲ್ಲಿ ನೋಡ್ಬೋದು, ಟಿವಿಗಳಲ್ಲಿ ನೋಡ್ಬೋದು, ಪತ್ರಿಕೆಗಳಲ್ಲಿ ಓದಬಹುದು. ಪ್ರತಿಯೊಬ್ಬರಿಗೆ ಜ್ಞಾನ ಇದ್ದವರಿಗೆ ಇದು ಗೊತ್ತಾಗ್ತದೆ. ಹಾಗೆ ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ.
ದೇವರ ಪ್ರತಿಯೊಂದು ವಾಕ್ಯವನ್ನು ದಾವೀದನು ತನ್ನ ಅಂತರಂಗದಲ್ಲಿ ಹೃದಯದಲ್ಲಿ ಇಟ್ಟುಕೊಂಡಿದ್ರು, ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ರು. ಹಾಗೆ ಇವತ್ತು ನನ್ನ ಮೂಲಕ ನಿಮಗೆ ತಿಳಿಯಪಡಿಸಿರುವಾಗ ಪ್ರತಿಯೊಂದು ಮಾತನ್ನು, ಸರ್ವ ಸೃಷ್ಟಿಗತನಾದ ಭಗವಂತ ಪರಮಾತ್ಮನ ಮಾತನ್ನು ನಾವು ಅಂತರಂಗದಲ್ಲಿ ಇಟ್ಟುಕೊಳ್ಬೇಕು. ಯಾವುದು ಸರಿ, ಯಾವುದು ತಪ್ಪು, ಅದುವೇ ವಿಶೇಷವಾಗಿ 10 ದಶಾಜ್ಞೆಗಳನ್ನು ಇದನ್ನು ಒಟ್ಟು 2024 ವರ್ಷದ ಮಾರ್ಚ್ 1ರಿಂದ ಜೀವದ ಬೆಳಕು ಎಂಬ ಚಾನಲಲ್ಲಿ ಸಾಕ್ಷಿ ಕೊಡಲು ಒಂದು ಉಪದೇಶ ಮಾಡಲು ಯಾವಾಗ ದೇವರ ಆಶೀರ್ವಾದ ಮಾಡಿದ್ರೋ ಅಲ್ಲಿಂದ ಒಟ್ಟು 3 ಸಲ ಈ 10 ದಶಾಜ್ಞೆಗಳನ್ನು ದೇವರು ಇದನ್ನು ತಿಳಿಸುವ ಹಾಗೆ ಆಶೀರ್ವಾದ ಮಾಡಿದ್ರು. ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಖಂಡಿತವಾಗಿಯೂ ದೇವರ ನಾಮದಲ್ಲಿ ಆಶೀರ್ವಾದದಿಂದ ತಿಳಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರ ಮಾತುಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಚನ, ನೀನು ನೀತಿಯನ್ನು ಸಾಧಿಸಿದ ಸಮಾಚಾರವನ್ನು ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸಿದೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀತಿಯನ್ನು ಸಾರಿದ್ದು ದಾವೀದರಸರು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ರು? ಮಹಾಸಭೆಯಲ್ಲಿ ಪ್ರಜೆಗಳ ಮುಂದೆ ಅಲ್ಲಿ ಪ್ರಕಟ ಮಾಡಿದ್ರು. ಹಾಗೆ ನಮ್ಮ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು, ಮಾಡ್ತಾ ಇರುವ ಕಾರ್ಯಗಳನ್ನು ಏನೇನು ಮಾಡಿದ್ರು, ಯಾವಾಗ ಬದಲು ಮಾಡಿದ್ರು, ಮುಂದೆ ಏನಾಗಿದ್ದಾವೆ, ಯಾರ ಮುಖಾಂತರ ದೇವರು ನಮಗೆ ಶುಭ ಸಂದೇಶವನ್ನು ಸಾರಿಸಿದ್ರು, ಉಪದೇಶ ಮಾಡಿಸಿದ್ರು, ಪ್ರತಿಯೊಂದನ್ನು ನಾವು ಬಾಯಿ ಮುಚ್ಚಿ ಸುಮ್ಮನಿರಬಾರದು. ದೇವರ ಪರವಾಗಿ ಸಾಕ್ಷಿ ಕೊಡಬೇಕು. ಇವತ್ತು ಕತ್ತಲೆ ಕೋಣೆಯಲ್ಲಿ ಬೆಳಕು ಬಂದಾಗ ಇಡೀ ಕೋಣೆಗೆ ಯಾವ ರೀತಿ ಬೆಳಕು ಬರ್ತದೋ, ಕತ್ತಲೆಯಲ್ಲಿ ಬೆಳಕು ಬಂದಾಗ ಕತ್ತಲೆಯನ್ನು ಹೊಡೆದು ಓಡಿಸ್ತದೋ, ಅದೇ ರೀತಿ ದೇವರ ಬೆಳಕು ಆಶೀರ್ವಾದವು ನಮ್ಮಲ್ಲಿರಬೇಕು. ಕತ್ತಲಮಯ ಜೀವಿತ ಅಂದರೆ ಇನ್ನು ಇತರರ ಪಾಪದ ಜೀವಿತವನ್ನು ಹೋಗಲಾಡಿಸಬೇಕು, ಸಾಕ್ಷಿ ನುಡಿಯಬೇಕು ಅಂತ ಇದರ ಅರ್ಥವಾಗಿದೆ. ಯೆಹೋವನೇ ನೀನೇ ಬಲ್ಲೆ. ಅದು ನೋಡಿ, ದೇವರನ್ನ ಸಾಕ್ಷಿಯಾಗಿರ್ತಾರೆ. ದೇವರೇ ನಿನಗೇ ಗೊತ್ತಿದೆ, ನಾನು ಸಾಕ್ಷಿ ನುಡಿತಾ ಇದ್ದೀನೋ, ಅದನ್ನು ಪ್ರಕಟಿಸಿದ್ದೀನೋ ಇಲ್ವೋ, ಹೇಳ್ತಾ ಇದ್ದೀನೋ ಇಲ್ವೋ ಅಂತ ನಿನಗೆ ಗೊತ್ತಿದೆ ಅಂತೇಳಿ. ಯಾಕೆಂದರೆ ನಮ್ಮ ಪ್ರತಿಯೊಂದು ಮಾತು, ನಡೆ, ನುಡಿ, ಕ್ರಿಯೆ, ಮನಸ್ಸನ್ನು ದೇವರು ಪರೀಕ್ಷಿಸುವವರಾಗಿದ್ದಾರೆ. ಭೂಲೋಕದಲ್ಲಿ ಪವಿತ್ರಾತ್ಮ ಪ್ರತಿಯೊಂದನ್ನು ಪರೀಕ್ಷಿಸುವವರಾಗಿದ್ದಾರೆ. ಪರಲೋಕದಲ್ಲಿ ತಂದೆಯಾದ ದೇವರಿಂದ ಕೈಲಾಸ ವೈಕುಂಠದಲ್ಲಿ ಆಕಾಶದಿಂದ ಕೆಳಗೆ ಕೂತು ಪ್ರತಿಯೊಂದನ್ನು ಆಲಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ವೀಕ್ಷಿಸಿ ನೋಡೋರಾಗಿದ್ದಾರೆ. ನಾಳೆಗೆ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರಿಗೆ ಬಿಡಿಯಾಗಿ ಬಹಳ ಚೆನ್ನಾಗಿ ಅರ್ಥ ಆಗುವಂತೆ ನೀವು ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಮುಂದಿನ ಜೀವಿತವನ್ನು ಸರಿಪಡಿಸಿಕೊಳ್ಳುವಂತೆ ಅವರನ್ನು ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಯಾರು ಏನಾಗಲು ಕೂಡ ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಮತ್ತೊಂದು ಸಾರಿ ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್.